ಜನತಾದಳ ಪಕ್ಷ ಒಂದು ಜಾತಿಗೆ ಸೀಮಿತ ಅಂತ. ಬಿ ಡಿ ಪಾಟೀಲ್ರು ಒಬ್ಬ ಕುರುಬ ಸಮುದಾಯದಿಂದ ಬಂತಕ್ಕಂಥ ಒಬ್ಬ ವ್ಯಕ್ತಿ. ಜನತಾದಳ ಪಕ್ಷ ಯಾವತ್ತಿಗೂ ಕೂಡ ಒಂದು ಜಾತಿಗೋ ಧರ್ಮಕ್ಕೋ ಸಮುದಾಯಕ್ಕೋ ಸೀಮಿತವಾಗಿ ಈ ಪಕ್ಷ 25 ವರ್ಷ ಈ ರಾಜ್ಯದಲ್ಲಿ ಪೂರೈಕೆಯನ್ನ ಮಾಡಿಲ್ಲ. ಹಾಗಾಗಿ ಬಿ ಡಿ ಪಾಟೀಲ್ರು ಇವತ್ತು ಒಂದು ಸಣ್ಣ ಉದಾಹರಣೆ ನಮ್ಮ ಕಣ್ಮುಂದೆ ಇದ್ದಾರೆ. ನಾಗ್ಠಣ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ದೇವಾನಂದ್ ಚೌಹಾಣ್ಜಿರವರು ಮತ್ತೆ ಅವರ ಧರ್ಮಪತ್ನಿ ಸುನೀತಮ್ಮ ಅವರು ಕೂಡ ಇಲ್ಲೇ ಎಲ್ಲೋ ಬಹುಶಃ ಇಲ್ಲೇ ಕೂತಿದ್ದಾರೆ ವೇದಿಕೆ ಮೇಲೆ. ಬಹುಶಃ ಇವತ್ತಿನ ಈ ಒಂದು ಸಮಾವೇಶ ಪ್ರಾರಂಭ ಆದಾಗ ಒಂದು ಕಿರುಚಿತ್ರವನ್ನ ನಾವು ನೋಡ್ತಾ ಇದ್ವು. ಅದರಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಯಾವ ರೀತಿ ಅವರ ಹೋರಾಟದ ಬದುಕನ್ನ ಸಂಪೂರ್ಣವಾಗಿ ಜನರಿಗೋಸ್ಕರ ಮುಡಿಪಿಟ್ಟರು ಅಂತಕ್ಕಂಥದನ್ನ 1982, 83, 85, 89 ಇವೆಲ್ಲವೂ ಕೂಡ ಕಿರುಚಿತ್ರಗಳಲ್ಲಿ ಪ್ರದರ್ಶನ ಆಗ್ತಾ ಇದ್ದದನ್ನ ನಾವು ನೋಡ್ತಾ ಇದ್ವಿ. ಬಿಜಾಪುರ ಜಿಲ್ಲೆ ಮತ್ತೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಆಧುನಿಕ ಭಗೀರಥ ಅಂತಕ್ಕಂಥದ್ದು ಅನ್ನಿಸ್ಕೊಂಡಿದ್ರೆ ಯಾರಾದ್ರೂ ಅದು ಪುಣ್ಯಾತ್ಮ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇವತ್ತೇನಿಲ್ ಕೂತಿದ್ದಾರೆ ಈ ವೇದಿಕೆಯಲ್ಲಿ. ನಾನಿವತ್ತು ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ, ಒಂದು 2-3 ಅಂಶಗಳನ್ನ ಪ್ರಸ್ತಾವನೆಯನ್ನ ಮಾಡ್ಲಿಕ್ಕೆ ಬಯಸ್ತೇನೆ. 1983ರಲ್ಲಿ ಮೊದಲನೇ ಬಾರಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನೀರಾವರಿ ಸಚಿವರಾಗಿ ಕೆಲಸವನ್ನ ಏನು ಕೈಗೆ ಎತ್ಕೊಂಡ್ರು. ಬಹುಶಃ ಅವತ್ತಿನ ಸಂದರ್ಭದಲ್ಲಿ ಗುತ್ತಿಗೆದಾರರು ಮತ್ತೆ ಅಧಿಕಾರಿಗಳ ಮಧ್ಯೆ ಸಾಕಷ್ಟು ವಿವಾದಗಳಿತ್ತು. ಆ ವಿವಾದಗಳು ಬಹಳ ಕಾಲದಿಂದ ನಿರಂತರವಾಗಿ ನಡ್ಕೊಂಡ್ ಬರ್ತಾ ಇತ್ತು. ಆದ್ರೆ ಆ ವಿವಾದಕ್ಕೆ ಅಂತಿಮ ತೆರೆಯನ್ನ ಎಳೆದು ಒಂದು ಸೆಟಲ್ಮೆಂಟ್ ಫಾರ್ಮುಲಾ ಅಂತಕ್ಕಂಥದನ್ನ ಜಾರಿ ಮಾಡ್ತಾರೆ. ಬಹುಶಃ ಅದು ಮಾಡುವ ಮೂಲಕ ಮತ್ತೆ ಏನೇನು ನೆನೆಗುದ್ದಿಗೆ ಬಿದ್ದಂತ ನೀರಾವರಿ ಯೋಜನೆಗಳಿಗೆ ಮರುಜೀವವನ್ನು ತಂದ್ಕೊಟ್ಟಂತವ್ರು ಇದೇ ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಮತ್ತೆ ಬಿಜಾಪುರಕ್ಕೆ ಬರ್ತಾ ಇದ್ದಂಗೆ ನಾವೆಲ್ಲರೂ ಕೂಡ ಆಲ್ಮಟ್ಟಿ ಬಗ್ಗೆ ಚರ್ಚೆ ಮಾಡ್ತೇವೆ. ಕಾರ್ಯಕರ್ತರು ಯಾವಾಗ್ಲೂ ಹೇಳ್ತಾ ಇರ್ತೀರಿ, ಆಲ್ಮಟ್ಟಿ ಗೋಡೆಯನ್ನ ಎತ್ತರ ಮಾಡಿದ್ರು ಅಂತ. ಗೋಡೆಯನ್ನ ಎತ್ತರ ಮಾಡ್ತಕ್ಕಂಥದ್ದು ಬಹುಶಃ ಹಂತವಾಗಿ ನಡೀತಾ ಇರ್ತಕ್ಕಂಥ ಆ ಹಿಂದಿನ ಸಂಪ್ರದಾಯ ಏನಿತ್ತು ಅದಕ್ಕೂ ಮೀರಿ ದೇವೇಗೌಡರು ಸಾಹೇಬರು ಒಂದು ಆಲೋಚನೆಯನ್ನ ಮಾಡಿದ್ರು. 15 ಫೀಟ್ ಕ್ರೆಸ್ಟ್ ಗೇಟ್ ಅನ್ನ ಸ್ಥಾಪನೆ ಮಾಡುವ ಮೂಲಕ ಬಹುಶಃ ಅವ್ರು ಯಾವ ರೀತಿ ಆಲಮಟ್ಟಿ ಆ ಒಂದು ಅಣೆಕಟ್ಟಿಗೆ ಜೀವವನ್ನ ಕೊಟ್ಟರು. ಈ ಭಾಗದ 15 ಲಕ್ಷ ಎಕರೆಗೂ ಹೆಚ್ಚಿನ ರೈತರುಗಳ ಒಂದು ಜಮೀನಿಗೆ ಇವತ್ತು ಒಂದು ಹಸಿರು ಕ್ರಾಂತಿಯ ಒಂದು ಪರಿವರ್ತನೆಯನ್ನ ತಂದುಕೊಟ್ಟಂತವ್ರು ಬಹುಶಃ ಇದೇ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ 89ನೇ ಇಸ್ವಿನಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಮೆರಿಕಾಗೆ ಹೋಗ್ತಾರೆ. ವರ್ಲ್ಡ್ ಬ್ಯಾಂಕ್ನ ಅಧಿಕಾರಿಗಳ ಜೊತೆ ಕೂತು ಚರ್ಚೆಯನ್ನ ಮಾಡ್ತಾರೆ. ಯಾವ್ಯಾವ ನಮ್ಮ ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ನೀರಾವರಿ ಯೋಜನೆಗಳಿದೆ, ವರ್ಲ್ಡ್ ಬ್ಯಾಂಕ್ನ ಅಧಿಕಾರಿಗಳ ಜೊತೆ ಕೂತು ಚರ್ಚೆಯನ್ನ ಮಾಡಿ $325 ಮಿಲಿಯನ್ ಅಂದ್ರೆ ಬಹುಶಃ ಅಂದಿಗೆ ಸಾವಿರಾರು ಕೋಟಿ ರೂಪಾಯಿಯಷ್ಟು ಅವತ್ತು ಅನುದಾನವನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತಗೊಂಡು ಬರ್ತಕ್ಕಂಥದಕ್ಕೆ ಕಾರಣಕರ್ತರಾಗ್ತಾರೆ. ಈ ರೀತಿ ಅನೇಕ ಕಾಮಗಾರಿಗಳು ಬಹುಶಃ ಅವರು ಮಾಡಿರ್ತಕ್ಕಂಥದ್ದನ್ನ ಇವತ್ತು ಬಹುಶಃ ಮಾತನಾಡ್ತಕ್ಕಂಥದಕ್ಕೆ ಪದಗಳಲ್ಲಿ ಇವತ್ತು ಅದನ್ನ ವರ್ಣಿಸ್ಲಿಕ್ಕಾಗೋದಿಲ್ಲ. ಅನೇಕ ವಿಚಾರಗಳಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ನವ್ರು ಏನಪ್ಪ ಮಾಡ್ತಾರೆ ಅಂದ್ರೆ, ಇದೇ 2013ರಲ್ಲಿ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆ ಬರುತ್ತೆ. ಆಗ ಬರ್ತಾರೆ, ಕಾಂಗ್ರೆಸ್ನ ನಡೆ ಕೃಷ್ಣ ಕಡೆಗೆ ಅಂತ ಹೇಳ್ತಾರೆ. ಎಲ್ಲರಿಗೂ ಬಹುಶಃ ಜ್ಞಾಪಕ ಇರಬೇಕು, ಕಾಂಗ್ರೆಸ್ನ ನಡಿಗೆ ಕೃಷ್ಣ ಕಡೆಗೆ ಅಂತ ಹೇಳಿ ಪಾದಯಾತ್ರೆ ಮಾಡಿದವರು, ಆಣೆ ಪ್ರಮಾಣ ಮಾಡಿದವರು, ವರ್ಷಕ್ಕೆ 10,000 ಕೋಟಿ, 5 ವರ್ಷಕ್ಕೆ 50,000 ಕೋಟಿಯನ್ನ ಇಡ್ತೇವೆ ಅಂತಕ್ಕಂಥದ್ದನ್ನ ಹೇಳಿದವರು. ಮತ್ತೇನಾಗುತ್ತೆ, UKP 3ನೇ ಹಂತ 17,000 ಕೋಟಿ ಅವತ್ತು ಸಂಪೂರ್ಣಗೊಳಿಸಬಹುದಾಗಿತ್ತು, 17,000 ಕೋಟಿ ರೂಪಾಯಿ ವೆಚ್ಚದಲ್ಲಿ UKP 3ನೇ ಹಂತ. ಆದ್ರೆ ಸುಳ್ಳು ಭರವಸೆಗಳನ್ನ ಕೊಟ್ಟು ಬಂದಂತ ಕಾಂಗ್ರೆಸ್ನವರು ಸಂಪೂರ್ಣ ಬಹುಮತದಿಂದ ಸರ್ಕಾರವನ್ನ ಮಾಡ್ತಾರೆ, ಆಡಳಿತವನ್ನ ಮಾಡ್ತಾರೆ. ಆದ್ರೆ ಕೊಟ್ಟಂತ ಭರವಸೆಯಲ್ಲಿ ಕನಿಷ್ಠ ಪಕ್ಷ ಅರ್ಧನಾದ್ರೂ ಭರವಸೆಯನ್ನ ಈಡೇರಿಸ್ತಕ್ಕಂಥದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗ್ತಾರೆ ಕಾಂಗ್ರೆಸ್ನವರು.
ಅವರು ಮಾಡಿದಂತ ಪಾಪದ ಫಲವೇ 17,000 ಕೋಟಿಗೆ ಇದ್ದಂತ ಒಂದು ಪ್ರಾಜೆಕ್ಟ್ ಕಾಸ್ಟ್ ಏನಿತ್ತು, ಆ ಕಾಸ್ಟ್ ಎಸ್ಕಿಲೇಷನ್ ಆಗಿ 87,000 ಕೋಟಿಗೆ ಇವತ್ತು ಹೋಗಿ ತಲುಪಿದೆ. ಹತ್ತತ್ರ 70,000 ಕೋಟಿಯಷ್ಟು 17,000 ಕೋಟಿಗೆ ಆಗ್ಬೇಕಾದಂತ ಕಾಮಗಾರಿ ಸಂಪೂರ್ಣ ಕಾಸ್ಟ್ ಎಸ್ಕಿಲೇಷನ್ ಆಗಿ ಗಗನಕ್ಕೆ ಹೋಗಿ ತಲುಪಿದೆ. ಮತ್ತೆ 2023 ಮೊನ್ನೆ ನಡೆದಂತ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಲಿಯೂ ಒಂದು ಮಾತು ಕೊಡ್ತಾರೆ. ಏನ್ ಹೇಳ್ತಾರೆ? ಇಡೀ ರಾಜ್ಯದಲ್ಲಿ ನೆನೆಗುತ್ತಿಗೆ ಬಿದ್ದಿರ್ತಕ್ಕಂಥ ನೀರಾವರಿ ಯೋಜನೆಗಳಿಗೆ 2 ಲಕ್ಷ ಕೋಟಿ ಕೊಡ್ತೀವಿ 5 ವರ್ಷದಲ್ಲಿ ಅಂತ ಪ್ರಣಾಳಿಕೆಯಲ್ಲಿ ಇದೇ ಕಾಂಗ್ರೆಸ್ನವರು ಹೇಳ್ಕೊಂಡಿದ್ದಾರೆ. ಅಂದ್ರೆ ವರ್ಷಕ್ಕೆ 40,000 ಕೋಟಿ. ಇಲ್ಲಿಯವರೆಗೂ ಎಷ್ಟು ಕೊಡಕ್ಕಾಗಿದೆ? ಜಲಸಂಪನ್ಮೂಲ ಇಲಾಖೆಯಿಂದ ನೀಡಬೇಕಾಗಿರ್ತಕ್ಕಂಥ ಹಣ ಏನು ನೀರಾವರಿಯ ಯೋಜನೆಗಳಿಗೆ, ಆ ಹಣವನ್ನು ಕೂಡ ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡ್ಕೊಂಡು ಇವತ್ತು ಸಂಪೂರ್ಣವಾಗಿ ನಮ್ಮ ರಾಜ್ಯದಲ್ಲಿ ಎಲ್ಲ ನೀರಾವರಿ ಯೋಜನೆಗಳಿಗೂ ಕೂಡ ಇವತ್ತು ಒಂದು ಸ್ಥಗಿತವನ್ನು ಹಾಕಿರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ನ ಪಕ್ಷ. ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಈ ವೇದಿಕೆ ಮೇಲೆ ಕುಳಿತಿದ್ದಾರೆ. ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಒಂದು ಸುವರ್ಣ ಯುಗ ಕರ್ನಾಟಕ ರಾಜ್ಯ ನೋಡಿದಂಥ ದಿನಗಳು. ಬಹುಶಃ ಇವತ್ತು ನಾವು ನೀವು ಅನೇಕ ಬಾರಿ ಚರ್ಚೆ ಮಾಡ್ತಾ ಇರ್ತೇವೆ. 2 ಬಾರಿ ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಜೊತೆಯಲ್ಲಿ ಗ್ರಾಮ ವಾಸ್ತವ್ಯ ಅಂತಕ್ಕಂಥ ಯೋಜನೆಗಳು, ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು, ಸೈಕಲ್ ವಿತರಣೆ ಕಾರ್ಯಕ್ರಮಗಳಿರ್ಬೋದು, ಸಾರಾಯಿ ಲಾಟ್ರಿಯನ್ನ ನಿಷೇಧ ಮಾಡಿದಂಥದ್ದು ಇರ್ಬೋದು. ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಅತ್ಯಂತ ಅಲ್ಪ ಅವಧಿಯಲ್ಲಿ ಕೊಟ್ಟಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು. ಪಾಪ ಬಹಳ ಜನ ನಮ್ಮನ್ನ ಹೀಯಾಳಿಸ್ತಾ ಇರ್ತಾರೆ. ಜನತಾದಳ ಪಕ್ಷ ಸಂಪೂರ್ಣ ಬಹುಮತದಿಂದ ಈ ರಾಜ್ಯದಲ್ಲಿ ಸರ್ಕಾರವನ್ನು ಸ್ಥಾಪನೆ ಮಾಡಕ್ ಆಗೋದಿಲ್ಲ ಅಂತ ವಿರೋಧಿಗಳಿಗೆ ಇವತ್ತು ಈ ವೇದಿಕೆ ಮೂಲಕ ನಾನು ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಯುದ್ಧದಲ್ಲಿ ಸೈನಿಕರು ಎಷ್ಟು ದೊಡ್ಡ ಗಾತ್ರದಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ, ಸೈನ್ಯಾಧಿಪತಿಗೆ ಇರ್ತಕ್ಕಂಥ ಧೈರ್ಯ ಎಂಥದ್ದು ಅಂತಕ್ಕಂಥದ್ದು ಮುಖ್ಯ. ನಮ್ಮ ಸೈನ್ಯಾಧಿಪತಿಗೆ ಇರ್ತಕ್ಕಂಥ ಧೈರ್ಯ ಮತ್ತೆ ಆ ದಾರಿ ಬಹುಶಃ ಮುಂದೊಂದು ದಿನ ಜನತಾದಳ ಪಕ್ಷವನ್ನ, ಜನತಾ ಸರ್ಕಾರ ಮತ್ತೆ NDA ಮಿತ್ರಕೂಟದ ಸರ್ಕಾರವನ್ನ ಮುಂದೊಂದು ದಿನ ನಾವೆಲ್ಲರೂ ಕೂಡ ಕಾಣ್ತೇವೆ.